ಗುರುಜಿ ಮಾತುಕತೆ ಮುಂದುವರಿಸೋಣ್ವೆ? ಖಂಡಿತ. ಪ್ರತಿಯೊಬ್ಬ ಮನುಷ್ಯನಿಗೆ ಏನಾದರೂ ಒಂದು ಯೋಚನೆ, ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ದಕ್ಕೆ ಅಂತ ಮೊದಲೇ ಹೇಳಿದ್ದೀನಿ ಅಲ್ವಾ. ಈಗ ನೀವೆಲ್ಲ ಕೂತ್ಕೊಂಡಿರೋರಿಗೆ ಒಂದು ವಿಶೇಷವಾಗಿ ಒಂದು ಪ್ರಶ್ನೆ. ನಾನೇ ಒಂದೊಂದ್ಸರಿ ಅನ್ಕೊತೀನಿ, ಜಗತ್ತೆಲ್ಲ ಇವತ್ತು ಇಷ್ಟೆಲ್ಲ ಸಂತೋಷವಾಗಿದ್ದಾರೆ, ಕೆಲವರೆಲ್ಲ ದುಃಖಕರವಾಗಿದ್ದಾರೆ, ಕೆಲವರೆಲ್ಲ ಹೊಟ್ಟೆ ಕಿಚ್ಚಿಂದ ನೋಡ್ತಾ ಇದ್ದಾರೆ, ಕೆಲವರೆಲ್ಲ ಬಹಳ ಜನ ಅಯ್ಯೋ ಇವ್ರು ಹಾಳಾಗ್ಲಿ ಅಂತ ಕಾಯ್ತಾ ಇದ್ದಾರೆ. ಅದರಲ್ಲಿ 80% ನಾನು ಹಾಳಾಗೋಗ್ಲಿ ಅಂತ ಕಾಯ್ತಾ ಇರೋರೇ ಬಹಳ ಜನ ಅನ್ಸುತ್ತೆ. ಅದರಲ್ಲಿ ಕೆಲವರು ಮಾತ್ರ ಒಂದು 20% ಓಕೆ ಅಂತ ಇದ್ದಾರೆ, ಇನ್ನೊಂದಷ್ಟು ಜನ ಪರವಾಗಿಲ್ಲ ಅಂತಾರೆ. ಹೇಳ್ತಾರೆ, ಗುರುಗಳೇ ಯೋಚನೆ ಮಾಡಬೇಡಿ, ನಾವಿದ್ದೀವಿ ಅಂತ. ಇದ್ದೀವಿ ಎಲ್ಲಿವರೆಗೂ? ನಾನೊಂದು ಮಾಧ್ಯಮದಲ್ಲಿ ಕೂತ್ಕೊಂಡು ನಿಮ್ಮ ಕತೆ ಹೇಳೋವರೆಗೂ, ನೀವು ಒಂದಷ್ಟು ದಿವಸ ಬರೋವರೆಗೂ, ಅದಾದ್ಮೇಲೆ ನಾ ಬಿಡೋವರೆಗೂ ಅನ್ನೋತೀರಿ. ಅಷ್ಟೇ ಬಿಟ್ಟರೆ ಖಂಡಿತವಾಗ್ಲೂ ಎಲ್ಲರೂ ಯಾವ ಜೊತೆಗೂ ಇರ್ತಾರೆ ಅನ್ನೋ ಹಣೆ ಬರದಲ್ಲೂ ಬರೆದಿರಬೇಕು. ಇಲ್ಲ, ಯಾವತ್ತಿದ್ರೂ ಜಗತ್ತೆಲ್ಲ ಪೂರ್ತಿಯಾಗಿ ನಮ್ಮ ಜೊತೆ ಇದ್ದೀವಿ ಅಂತ ಹೇಳ್ಕೊಳಕ್ಕೂ ಬೇಕು. ಅದಕ್ಕೆ ನಾನು ಒಂದೊಂದ್ಸಲಿ ಅನ್ಕೊಳ್ಳೋದು, ಅಕಸ್ಮಾತ್ ನಿಜವಾಗ್ಲೂ ನಾವೇನಾದರೂ ಮೇಲೆ ಹೋಗ್ಬಿಟ್ರೆ ಏನು ಮಾಡ್ತಾರೆ ಈ ಜನ, ಯಾವ ರೀತಿ ಒದ್ದಾಡ್ತಾರೆ ಅಥವಾ ಯಾವ ರೀತಿ ಇರ್ತಾರೆ ಅಂತ ಒಂದೊಂದ್ಸಲಿ ಯೋಚನೆ ಮಾಡ್ತಾ ಕೂತಿರ್ತೀನಿ. ಕೆಲವ್ರು ಹೇಳ್ತಾರೆ ಬಿಡ್ತು ಅನ್ನಿ ಅಂತ. ಒಂದಲ್ಲ ಒಂದು ದಿವಸ ಹೋಗ್ಲೇಬೇಕಲ್ವೇನ್ರಿ? ಅದಕ್ಕೆ ಹೋಗತಕ್ಕಂಥವ್ರು ಹೇಗೆ ಹೋಗ್ತೀವಿ, ಅವರೆಲ್ಲ ಒಂದು ವಿಮರ್ಶೆ ಏನು ಮಾಡ್ಬೋದು ಅನ್ನೋದು ಒಂದು ಆಶ್ಚರ್ಯ ನನ್ನ ಹತ್ರ ಇರುತ್ತೆ. ಅದಕ್ಕೆ ಜಗನ್ಮಾತೆ ಹತ್ರ ಒಂದು ಕೇಳ್ಕೊಂಡಿದ್ದೀನಿ, ನೋಡಮ್ಮ, ಯಾವ ರೀತಿ ಯಾರೇ ಏನಾದರೂ ಹೇಳ್ಕೊಳ್ಳಿ, ಯಾವುದೋ ಒಂದು ಕಾರಣದಿಂದ ಇವತ್ತಿನ ದಿವಸ ಜನ್ಮ ಎತ್ಕೊಂಡಿದ್ದೀವಿ. ಸಾರ್ಥಕತೆ ಅಂತಕ್ಕಂಥದ್ದು ಈ ಜನ್ಮವನ್ನು ಪಾವನ ಮಾಡ್ಕೋಬೇಕು. ನಾವಂತೂ ಪಾವನ ಮಾಡ್ಕೊತಾನೇ ಇದ್ದೀವಿ. ಎಷ್ಟೋ ಜನಕ್ಕೆ ನಮ್ಮ ಜೊತೆಗೆ ನಿಸ್ವಾರ್ಥ ಸೇವೆ ಅಂತ ಹೇಳಿ ಬೇರೆಯವ್ರನ್ನೂ ಪಾವನ ಮಾಡೋಕ್ಕೆ ಪ್ರಯತ್ನನೂ ಪಡ್ತಾ ಇದ್ದೀವಿ. ಮನಸ್ಸಾಕ್ಷಿಯಾಗಿ ಹೇಳ್ತಕ್ಕಂಥ ವಿಚಾರ. ಎಷ್ಟೋ ಜನ ಶಾಸ್ತ್ರ ಸಂಪ್ರದಾಯ ಹೇಳ್ತಾರೆ, ಜ್ಯೋತಿಷ್ಯ ಹೇಳ್ತಾರೆ, 108 ಜನ ಅಂತಾರೆ. ಆದರೆ ಒಂದು ಹೇಳ್ತೀನಿ ತಿಳ್ಕೊಳ್ಳಿ, ಕೆಲವರು ಹೊಟ್ಟೆ ಪಾಡಿಗೆ ಮಾಡ್ತಾರೆ, ಕೆಲವರು ಲೋಕ ಸೇವೆಗೆ ಮಾಡ್ತಾರೆ. ಆದರೆ ಆ ಕಾಲದಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ವಿದ್ಯೆ, ಪ್ರತಿಯೊಂದು ಪರಿಹಾರ, ಪ್ರತಿಯೊಂದೂ ನಿಸ್ವಾರ್ಥವಾಗಿ ಮಾಡಿದ್ದು. ಯಾವುದೇ ಒಂದು ಕಾಣಿಕೆ ಅಪೇಕ್ಷದಿಂದ ಆಗಲಿ, ಯಾವುದೇ ಒಂದು ಸ್ವಾರ್ಥದಿಂದ ಆಗಲಿ, ಯಾವುದೇ ಒಂದು ವಿಚಾರಪೂರ್ವಕವಾಗಿರ್ತಕ್ಕಂಥ ವಿಮರ್ಶೆ ಮಾಡೋಕ್ಕೋಸ್ಕರ ಆಗಲಿ ಇಟ್ಕೊಂಡಿರಲಿಲ್ಲ. ಆ ಕಾಲದಲ್ಲಿ ಟೀಕೆ ಟಿಪ್ಪಣಿಗಳು ಇರ್ತಿರಲಿಲ್ಲ. ಬರೆದಿದ್ದಾರೆ ಆ ಶಾಸನ, ಭಾಳ ಸಂತೋಷ, ನೀನು ಹೇಳ್ತಿರೋದೇ ಸರಿ ಅನ್ನೋ ರೀತಿ ಇತ್ತು. ಇಂಥದ್ರಲ್ಲಿ ನಾವು ಮಾಡ್ತಾ ಇರೋದು ಮನಸ್ಸಾಕ್ಷಿಗೆ. ಆ ಮನಸ್ಸಾಕ್ಷಿ ಏನು ಹೇಳುತ್ತೆ, ಯಾವತ್ತೂ ಯಾರಿಗೂ ದ್ರೋಹ ಮಾಡಬೇಡ, ಯಾವ ಕಾಲಕ್ಕೂ ಯಾರಿಗೂ ಕೈ ಚಾಚಬೇಡ, ಯಾವ ಕಾಲಕ್ಕೂ ಭಿಕ್ಷೆ ಬೇಡಬೇಡ, ಕಳ್ತನ ಮಾಡಬೇಡ. ಆದರೆ ಧರ್ಮವನ್ನು ಎತ್ತಿಡಿ, ಜಗತ್ತಿನ ಸಂಸಾರ ಸ್ಫೂರ್ತಿಯಾಗಿ ನಿಂದೆ ಅಂದ್ಕೊಂಡು, ನೀನು ಅವರಲ್ಲಿ ಇದೆಯಾ ಅಂದ್ಕೊಂಡು ಜಗತ್ತನ್ನು ನಡೆಸ್ಕೊಂಡು ಹೋಗೋಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟು ಮಟ್ಟಿಗೆ ಜಗತ್ ಜೊತೆಗೆ ನೀನು ನಡ್ಕೊಳ್ತಾ ಧರ್ಮ ಹಾದಿಯನ್ನು ಹಿಡಿದು ನಡೆಯುತ್ತೆ. ಅದನ್ನು ನಾವು ಖಂಡಿತ ಮಾಡ್ತಾ ಇದ್ದೀವಿ. ಅದಕ್ಕೆ ನೋಡಿ, ಮೇ 6ನೇ ತಾರೀಕಿಂದ 18ನೇ ತಾರೀಕು ಎಷ್ಟೋ ಜನಕ್ಕೆ ಹೇಳಿದ್ದೀನಿ ವೀಕ್ಷಕಗಳಿಗೆ, ಪ್ರತಿಯೊಬ್ಬರಿಗೂ ದುಷ್ಟ ಸಂಹಾರ ಆಗತ್ತೆ ಅಂತ. ಜಗನ್ಮಾತೆನೂ ಅದನ್ನೇ ಹೇಳ್ತಾ ಇದ್ದಾಳೆ. ಏನು ಅಂದರೆ, ಇಡೀ ಸಂಸಾರದಲ್ಲಿ ಇರ್ತಕ್ಕಂಥ ಈ ಒಂದು ಭೂಗೋಳದ ಸಂಸಾರ ಅಂತ ಇಟ್ಕೊಳ್ಳೋಣ, ಇಡೀ ಸಂಸಾರದಲ್ಲಿ ವಿಶ್ವ ಅನುಗ್ರಹದಲ್ಲೇ ಸಿದ್ಧಿ. ಈ ವಿಶ್ವ ಅನುಗ್ರಹ ಸಿದ್ಧಿ ಅಂದ್ರೇನು, ಇಡೀ ವಿಶ್ವವೇ ನಂದು ಅನ್ನೋ ರೀತಿ. ಅದಕ್ಕೆ ಒಂದೊಂದು ಮಹಾ ಸಾಧು ಸಂತರೆಲ್ಲ ಹೇಳ್ತಾರೆ, ವಿಶ್ವಂ ಜಗತ್ ಹಮಾರ ಹೈ ಅಂತ. ಅದಕ್ಕೆ ಆ ವಿಶ್ವಂ ಜಗತ್ತೆಲ್ಲ ನಾನು, ನನ್ನದು ಅನ್ನೋ ರೀತಿ ಯಾರಾದರೂ ಭಾವಿಸಿದ್ದೀರಾ? ಅದಕ್ಕೆ ಶಾಸ್ತ್ರನೂ ಹೇಳುತ್ತೆ, ಏನು ಹೇಳುತ್ತೆ, ಜಗತಪಿತಂ ಒಂದೇ ಪಾರ್ವತಿ ಪರಮೇಶ್ವರ, ಅವರಿಬ್ಬರನ್ನ ತಂದೆ ತಾಯಿ ಅನ್ಕೊಂಬಿಡು, ಇಡೀ ಜಗತ್ತೆಲ್ಲ ಅವ್ರದ್ದೆಲ್ಲ ನಿಂದೆ ಅಂತ. ಅಂದರೆ ಪಕ್ಕದಲ್ಲಿ ಒಂದು ಕಾರ್ ಹೋಗ್ತಾ ಇದ್ರೆ ಸಂತೋಷ, ಅಯ್ಯೋ ಅದು ನಮ್ಮದೇ ಅಂತ ಅನ್ಕೊಳ್ಳೋಣ, ಯಾಕೆ ತಲೆ ಕೆಡಿಸ್ಕೋಬೇಕು, ಇರಲಿ ಬಿಡಿ ಅಂತ ಹೇಳಬೇಕೆ ಹೊರತು ಅದ್ರಲ್ಲಿ ಓಡಾಡಲೇಬೇಕು ಅಂತ ಏನಿಲ್ಲ. ಆ ರೀತಿ ಜೀವನವನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ಪ್ರತಿಯೊಬ್ಬರ ಆಲೋಚನೆಯೂ ಮಾಡಬೇಕು. ಇವತ್ತಿನ ದಿವಸ ಯಾರಾದರೂ ಆಲೋಚನೆ ಮಾಡ್ತಾ ಇದ್ದೀರಾ, ನಾಳೆ ಕರೆಂಟ್ ಹೊಟ್ಟೋದ್ರೆ ಏನು ಮಾಡಬೇಕು, ಅಥವಾ ಪ್ರಳಯವಾಗೋದ್ರೆ ಏನು ಮಾಡಬೇಕು, ಪ್ರಕೃತಿ ಹಾನಿ ಆದರೆ ಏನು ಮಾಡಬೇಕು, ಅಥವಾ ಭೂಕಂಪ ಆದರೆ ಏನು ಮಾಡಬೇಕು ಅಂತ. ಅದಕ್ಕೆ ಈ ದುಷ್ಟ ಸಂಹಾರ ಯಾಗವನ್ನು ಯಾತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಇಡೀ ಜಗತ್ತಿನಲ್ಲಿ ಮೇ 6ನೇ ತಾರೀಕಿಂದ ಮೇ 18ನೇ ತಾರೀಕೊಳಗೆ ಜಗನ್ಮಾತೆ ಭೂಸ್ಪರ್ಶ ಮಾಡ್ತಾಳೆ. ಇದನ್ನು ನಾನು ಒಂದು ಮಾಧ್ಯಮದಲ್ಲಿ ಹೇಳ್ತಾ ಇದ್ರೆ, ಇನ್ನೊಂದಷ್ಟು ಮಾಧ್ಯಮಕ್ಕೂ ಇನ್ನೊಂದಷ್ಟು ಪೇಪರ್ ಮುಖಾಂತರ ಏನೋ ವಿಚಾರಕ್ಕೆ ಏನು ಮಾಡ್ತಾರೆ ಗೊತ್ತಾ, ಅದೇನ್ರಿ ಅವತ್ತೇ ಬಂದು ಹಿಡಿತಾರೆ, ಇಷ್ಟು ದಿವಸ ಇರಲಿಲ್ವ ಅಂತಾರೆ. ಹುಚ್ಚರು. ಎಷ್ಟೋ ಜನಕ್ಕೆ ಭಗವತಿ ಭೂಮಿಗೆ ಇಳಿತಾಳೆ ಅನ್ನೋದು ಎಷ್ಟೋ ಜನಕ್ಕೆ ಏನು ಗೊತ್ತಾಗುತ್ತೆ. ಆ ಜಗನ್ಮಾತೆಗೆ ಸಂತುಷ್ಟಿಯಾಗಿ ಭೂಲೋಕಕ್ಕೆ ಇಳಿತಾಳೆ. ನೀವೆಲ್ಲ ಕೆಲವರಿಗೆಲ್ಲ ತ್ರಿಶೂಲ ಕಂಡಿದೆ, ಕೆಲವರಿಗೆಲ್ಲ ಕುಂಕುಮವನ್ನು ಕಂಡಿದ್ದಾಳೆ, ಕೆಲವರಿಗೆ ನಾಲ್ಗೆ ಕಂಡಿದೆ, ಕೆಲವರಿಗೆ ಓಂಕಾರವನ್ನೇ ಕಂಡಿದ್ದೀವಿ. ಇಷ್ಟೆಲ್ಲ ಕಂಡಿರ್ತಕ್ಕಂಥ ಪ್ರತಿಯೊಬ್ಬರ ಜೀವನದಲ್ಲಿ ಆಗು ಹೋಗೋಳನ್ನ ಕಾಪಾಡೋಳು ಯಾರೋ, ಆ ಜಗನ್ಮಾತೆ ಒಬ್ಬಳೆ. ಅದಕ್ಕೆ ನಿಮಗಿರ್ತಕ್ಕಂಥ ಮುಹೂರ್ತ ಏನು ಗೊತ್ತಾ, ಮೇ 6ರಿಂದ 18. ಈ 6ರಿಂದ 18 ಅವಳು ಭೂಸ್ಪರ್ಶ ಮಾಡಿದಾಗ 9 ದುರ್ಗೆಯರು 8 ಅವಧಿಯಲ್ಲಿರ್ತಕ್ಕಂಥ ಅಷ್ಟದಿಕ್ಪಾಲಕರ ಸಮೇತವಾಗಿ ನಮಸ್ಕಾರ ಮಾಡಬೇಕು. ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಸರಿಯಾಗಿ ಗಮನ ಇಟ್ಟು ಕೇಳಿಕೊಂಡು, ದೂರ ಅಂದರೆ ದೂರದ ಬೆಟ್ಟ ನುಣಿಗೆನೆ, ಹತ್ರ ಅಂತ ಇದ್ರೆ ಮನೋವರಿಕೆ ಆಗುತ್ತೆ. ಅದಕ್ಕೆ ಜಗನ್ಮಾತೆ ಹತ್ರ ನಾವು ಹೋಗ್ತಾ ಇದೀವಲ್ಲ ಅನ್ನೋ ಸ್ಮರಣೆ ನಿಮ್ಮಲ್ಲಿರಬೇಕು. ಕಾರ್ಯಕ್ರಮ ವಿಚಾರಪೂರ್ವಕವಾಗಿ ನೀವು ಏನೇನು ಅಂತ ತಿಳ್ಕೊಬೇಕಾದ್ರೆ ಸಂಸ್ಥೆಗೆ ಬರಬೇಕು. ಏನಂತೀರಾ? ಅದರಿಂದ ಕಾಯ್ಕೊಂಡು ಕೂತ್ಕೊಳ್ಳಿ, ಮಿಕ್ಕ ವಿಚಾರಗಳು ಮಾತಾಡೋಣ. ಈ ಜಗನ್ಮಾತೆ ವಿಚಾರದಲ್ಲಿ ಪ್ರಕೃತಿಯ ಪ್ರಳಯವಾಗ್ತಕ್ಕಂಥ ವಿಚಾರಕ್ಕೆ ಕಲ್ಕಟ್ಟವರೆಗೂ ಬಂದ್ಬಿಟ್ಟಿದ್ದೀನಿ. ಇನ್ನು ಭಾರತ ದೇಶ ಸುತ್ತಮುತ್ತಲೂ ಅಲ್ಲದೆ ಇಡೀ ದೇಶದಲ್ಲಿ ಅಥವಾ ವಿದೇಶದಲ್ಲಿ ಏನೇನಾಗುತ್ತೆ ಇದು ಕೂಡ ಹೇಳ್ತೀನಿ.
ಆದರೆ ನಡೆಯೋದು ಖಚಿತ. ಯಾಕಂದ್ರೆ ನಾನು ಹೇಳಿದ್ರು ಸುಳ್ಳಾಗತ್ತೆ ಅಂದರೆ ಜಗನ್ಮಾತೆನೇ ಮಾಡಿಸ್ಬಿಡ್ತಾಳೆ. ಪಾಪ ನನ್ನ ಮಗ ಸುಳ್ಳು ಆಗಬಾರ್ದು, ಮಾಡಿಸ್ತೀನಿ, ಯೋಚನೆ ಮಾಡೋಣ ಅಂತ ಅವಳಿಗೆ ಇಟ್ಟುಕೊಳ್ಳೋ ಕಾನ್ಫಿಡೆನ್ಸ್. ಅವಳ ಮೇಲೆ ನನ್ನ ಕಾನ್ಫಿಡೆನ್ಸ್ ಇದ್ದಾಗ ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ಕಾಪಾಡೋ ಜವಾಬ್ದಾರಿನೂ ಹೇಳಿದಾಳೆ. ಆ ಕಾಪಾಡ್ಕೊಳ್ಳೋಕ್ಕೆ ನೀವೆಲ್ಲ ಏನು ಮಾಡಬೇಕು? ನಾನು ಹೇಳೋದನ್ನು ಕೇಳಬೇಕು. ಕೇಳಿದ್ರೆ ಖಂಡಿತವಾಗ್ಲೂ ನೀವೇನು ನನ್ನ ಪೂಜೆ ಮಾಡು ಅಂತ ಹೇಳ್ತಿಲ್ಲ, ಪೂಜೆ ಮಾಡಬೇಕಾ ಜಗನ್ಮಾತೆಗೆ. ಹೇಗೆ ಎತ್ತ ಇಳಿಸ್ಬೇಕಾದ್ರೆ ಏನೇನು ಮಾಡಬೇಕು ಗೊತ್ತೇ ಇದೆಯಲ್ಲ.